ಎರಡು ಥರ ಗ್ಲಾಕೋಮಾ ಇರುತ್ತೆ. ಒಂದು ಓಪನ್ ಆ್ಯಂಗಲ್ ಗ್ಲಾಕೋಮಾ, ಇನ್ನೊಂದು ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾ. ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾದಲ್ಲಿ ಯೂಶಲಿ ಆ್ಯಂಗಲ್ಸಲ್ಲಿ ಕ್ಲೋಸ್ ಆಗಿ ಪ್ರೆಷರ್ ಬಿಲ್ಡ್ ಆಗಿ ಕಣ್ಣಲ್ಲಿ ಅದರಲ್ಲಿ ಅಟ್ಲೀಸ್ಟ್ ನಮಗೆ ಸಿಮ್ಟಮ್ಸ್ ಇರುತ್ತೆ. ತುಂಬ ಪೇಯ್ನ್ ಇರುತ್ತೆ, ಅವ್ರಿಗೆ ಕಣ್ಣು ಕೆಂಪಾಗಿರುತ್ತೆ, ಕೆಲವ್ರಿಗೆ ತುಂಬ ಲೇಟರ್ ಸ್ಟೇಜಸಲ್ಲಿ ವಾಮಿಟಿಂಗ್ ಬರುತ್ತೆ, ಸಿವಿಯರ್ ಪೇಯ್ನ್ ಇರುತ್ತೆ. ಇದೆಲ್ಲ ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾದಲ್ಲಿ. ಆ್ಯಸ್ ಎ ಸೆಡ್ ನ್ಯಾರೋ ಆ್ಯಂಗಲ್ ಆರ್ ಓಪನ್ ಆ್ಯಂಗಲ್ ಗ್ಲಾಕೋಮಾದಲ್ಲಿ ಏನು ಅಂತಂದರೆ ಯಾವುದೇ ರೀತಿಯ ಸಿಮ್ಟಮ್ಸು ಅರ್ಲಿ ಸ್ಟೇಜಸ್ ಇರೋದಿಲ್ಲ. ತುಂಬ ಫೈನ್ ಸಿಮ್ಟಮ್ಸ್ ಇರುತ್ತೆ. ಏನೋ ಕಲರ್, ಒಂದು ಲೈಟ್ ನೋಡಿದ್ರೆ ಲೈಟ್ ಸುತ್ತ ಬೆಳಕು ಕಣ್ಣಂಗೆ ಕಾಣೋದು, ಈ ಥರ ತುಂಬ ಫೇಂಟಾಗಿರೋ ಸಿಮ್ಟಮ್ಸ್. ಸೊ ಪೇಷಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್ ಆರ್ ಅದನ್ನ ದೇ ಮೇ ಓವರ್ಲುಕ್, ಏನಿಲ್ಲ ಬಿಡು ಏನೋ ಆಗಿರ್ಬೋದು ಆ ಥರ. ಗ್ಲಾಕೋಮಾ ತುಂಬಾ ಮುಖ್ಯ, ಕಣ್ಣನ್ನು ಪರೀಕ್ಷಿಸ್ಕೊಳ್ಳೋ ಅಂಥದ್ದು. ಆದ್ದರಿಂದ 40 ವರ್ಷ ಆದವರು ಎಲ್ಲರೂ ಗ್ಲಾಕೋಮಾ ಇರಲಿ ಇಲ್ಲದಲೇ ಇರಲಿ ಕಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ 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 ಮುಖ್ಯ.